ನಮಸ್ಕಾರ ಸ್ನೇಹಿತರೆ. ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿ ಆಗೋ ಒಂದು ಸಣ್ಣ ನಿರ್ಧಾರ ಬೆಂಗಳೂರು ಅಥವಾ ಹುಬ್ಬಳ್ಳಿಯಲ್ಲಿರೋ ನಿಮ್ಮ ಜೇಬಿಗೆ ಕತ್ತರಿ ಹಾಕಬಹುದು ಅಂದ್ರೆ ನೀವು ನಂಬ್ತೀರಾ? ನಿಮ್ಮ ಸಂಬಳ, ನಿಮ್ಮ EMI, ನೀವು ಕಷ್ಟಪಟ್ಟು ಕೂಡಿಟ್ಟಿರೋ ಸೇವಿಂಗ್ಸ್ ಅಷ್ಟೇ ಯಾಕೆ, ನಾಳೆ ನೀವು ಹಾಕಿಸೋ ಪೆಟ್ರೋಲ್ ರೇಟ್, ನೀವೆಲ್ಲವೂ ಕೂಡ ನಿಂತಿರೋದು ಕೇವಲ ಒಂದೇ ಒಂದು ರಾಷ್ಟ್ರದ ನಿರ್ಧಾರದ ಮೇಲೆ. ಅದು ಅಮೆರಿಕ ಅಲ್ಲ, ಚೈನಾ ಅಲ್ಲ, ಅದು ಜಪಾನ್. ಮೊನ್ನೆ ನಾವು ಬೀಟ್ ಮಾಡಿ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗಿರೋ ಜಪಾನ್ GDP ಸೈಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 2025ರಲ್ಲಿ ಜಪಾನ್ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಇವತ್ತು ಇಡೀ ಪ್ರಪಂಚದ ನಿದ್ದೆಗೆಡಿಸಿದೆ. 30 ವರ್ಷಗಳ ಇತಿಹಾಸವನ್ನೇ ಬದಲಿಸಿ ಜಪಾನ್ ತೆಗೆದುಕೊಂಡ ಆ ಒಂದು ನಿರ್ಧಾರದಿಂದ ಅಮೆರಿಕದ ವಾಲ್ ಸ್ಟ್ರೀಟ್ ನಡುತ್ತಾ ಇದೆ. ಭಾರತದ ದಲಾಲ್ ಸ್ಟ್ರೀಟ್ ಅಲುಗಾಡ್ ಹೋಗಿದೆ. ಅಷ್ಟಕ್ಕೂ ಏನಿದು ಜಪಾನ್ ಆಟ? ಯಾವುದಿದು ಎನ್ ಕ್ಯಾರಿ ಟ್ರೇಡ್? ಇದನ್ನು ಆರ್ಥಿಕ ಪಂಡಿತರು ಜಗತ್ತಿನ ಟೈಮ್ ಬಾಂಬ್ ಅಂತ ಕರಿತಿರೋದು ಯಾಕೆ? ಇದು ಸ್ಫೋಟಗೊಂಡ್ರೆ ಭಾರತಕ್ಕೆ ಆಗೋ ನಷ್ಟ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಪಾನ್ ಸೀನ್ ಇದ್ರೆ ಪ್ರಪಂಚಕ್ಕೆ ಜ್ವರ. ನೀವು ಯಾರನ್ನೇ ಕೇಳಿ, ಯಾಕ್ರಿ ಮಾರ್ಕೆಟ್ ಹೀಗೆ ರಕ್ತ ಕಕ್ತಾ ಇದೆ ಅಂತ ಕೇಳಿದ್ರೆ 90% ಜನ ಹೇಳೋ ಒಂದು ಹೆಸರು ಡೊನಾಲ್ಡ್ ಟ್ರಂಪ್ ರೀ. ಏನು ಮನುಷ್ಯರಿ, ಏನು ಇರಿಟೇಷನ್ ರೀ ಅಂತ. ಆದರೆ ಸ್ನೇಹಿತರೆ, ನಿಮಗೊಂದು ಶಾಕಿಂಗ್ ಸತ್ಯ ಗೊತ್ತಾ? ಟ್ರಂಪ್ ಬರೀ ನೆಪ ಮಾತ್ರ. ಮಾರ್ಕೆಟ್ ಕುಸಿತಕ್ಕೆ ಅಸಲಿ ಕಾರಣ ಹುಡುಕ್ತಾ ಹೋದರೆ ನಮಗೆ ಸಿಗೋದು ವಾಷಿಂಗ್ಟನ್ ಮಾತ್ರ ಅಲ್ಲ, ಅಲ್ಲಿ ನಮಗೆ ಸಿಗೋದು ಜಪಾನ್ ಪ್ರಧಾನಿಯ ಕುರ್ಚಿ ಕೂಡ. ಟ್ರಂಪ್ ಮಾತ್ರ ಫ್ಯಾಕ್ಟರ್ ಅಲ್ಲ, ಜಪಾನ್ ಕೂಡ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್. ಡಿಸೆಂಬರ್ 2025ರಲ್ಲಿ ಒಂದು ತಿಂಗಳ ಹಿಂದೆ ಜಪಾನ್ ಸೆಂಟ್ರಲ್ ಬ್ಯಾಂಕ್ನವ್ರು ಏನು ಮಾಡಿದ್ರು ಗೊತ್ತಾ? ಬರೋಬ್ಬರಿ 30 ವರ್ಷಗಳ ನಂತರ ಬಡ್ಡಿ ದರವನ್ನು 0.75%ಗೆ ಏರಿಸಿದ್ದಾರೆ. ಅರೆ, ದೊಡ್ಡ ವಿಚಾರನ ಅದು. ಬರೀ 0.75% ಅಲ್ವಾ ಅಂತ ನಿಮಗೆ ಅನಿಸ್ಬೋದು. ಆದರೆ ಸ್ನೇಹಿತರೆ, ನಮ್ಮಲ್ಲಿ ಎಷ್ಟಿದೆ FD ಬಡ್ಡಿ? 6.5%, 7%. ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಎಲ್ಲ ಆದರೆ 8% ಆ್ಯಂಡ್ ಪ್ಲಸ್ ಇದೆಯಲ್ಲ. ಇಲ್ಲೂ ಕೂಡ ಆವಾಗ 0.5%, 1/4%, 3/4% ಮೇಲೆ ಕೆಳಗೆ ಬಡ್ಡಿ ದರ ಮಾಡ್ತಿರ್ತಾರಲ್ಲ. ಜಪಾನ್ ಅವರು ಹಾಗೆ 0.75% ಮಾಡಿದ್ದಾರೆ. ಭಾಳ ದೊಡ್ಡ ವಿಚಾರ ಏನಂತ ನಿಮ್ಗೆ ಅನಿಸ್ಬೋದು. ಹಾಗಿದ್ರೆ ನಿಮಗೆ ಇನ್ನೂ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸರಿ ಹೇಳ್ತೀವಿ ಕೇಳಿ. ಜಪಾನ್ ಬಡ್ಡಿ ದರ 0.75% ಇವಾಗಿರೋದು. ಜಪಾನ್ನಲ್ಲಿ ಸಾಲದ ಬಡ್ಡಿ ದರ 1% ಕೂಡ ಇಲ್ಲ. ಇವಾಗಿರೋದೇ 0.75% ಇಂಟ್ರೆಸ್ಟ್ ರೇಟ್ ಜಪಾನ್ನಲ್ಲಿ. ಜಗತ್ತಿನ ಅತಿ ದೊಡ್ಡ ದಂಧೆ ಕ್ಯಾರಿ ಟ್ರೇಡ್. ಎಸ್ ಸ್ನೇಹಿತರೆ, ಒಂದು ಬಂಪರ್ ಆಫರ್ ನಿಮ್ಗೀಗ. ಒಂದ್ಸಲ ಊಹೆ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತ ಒಬ್ಬ ನಿಮ್ಮ ಮನೆಗೆ ಸಿಗ್ತಾನೆ. ಆತ ನಿಮಗೆ ಬಡ್ಡಿನೇ ಇಲ್ಲದೆ ಅಂದರೆ 0 ಬಡ್ಡಿಗೆ 100 ಕೋಟಿ ರೂಪಾಯಿ ಸಾಲ ಕೊಡ್ತೀನಿ ಅಂತಾನೆ. ನೀವೇನು ಮಾಡ್ತೀರಾ? ಬುದ್ಧಿವಂತರಾದರೆ ಆ 100 ಕೋಟಿಯನ್ನು ತಗೊಂಬಂದು ಸುಮ್ಮನೆ ನಮ್ಮ ಭಾರತದಲ್ಲಿ ಯಾವುದಾದ್ರೂ ಬ್ಯಾಂಕ್ನಲ್ಲಿ 7% ಬಡ್ಡಿಗೆ ಫಿಕ್ಸೆಡ್ ಡೆಪಾಸಿಟ್ ಇಡ್ತೀರಾ ಅಲ್ವಾ? ಈಗ ಲೆಕ್ಕ ಹಾಕಿ, ನೀವು ಏನಾದರೂ ಕೆಲಸ ಮಾಡಿದ್ದೀರಾ? ಇಲ್ಲ. ಕಷ್ಟಪಟ್ರ? ಇಲ್ಲ. ಬೆವರು ಸುರಿಸಿದ್ರಾ? ಇಲ್ಲವೇ ಇಲ್ಲ. ಆದರೆ ವರ್ಷದ ಕೊನೆಗೆ ಆ ಸ್ನೇಹಿತನಿಗೆ ಅವನ 100 ಕೋಟಿ ರೂಪಾಯಿ ಅಸಲು ವಾಪಸ್ ಕೊಟ್ಟರು ಕೂಡ ನಿಮ್ಮ ಕೈಯಲ್ಲಿ 7 ಕೋಟಿ ರೂಪಾಯಿ ಪುಕ್ಸಟೆ ಲಾಭ, ಪುಕ್ಸಟೆ ದುಡ್ಡು. ಕೇಳೋದು ಚೆನ್ನಾಗಿದೆಯಲ್ವಾ? ಇದನ್ನೇ ಎಕ್ಸಾಕ್ಟ್ಲಿ ಇದೇ ಕೆಲಸವನ್ನು ಕಳೆದ 30 ವರ್ಷಗಳಿಂದ ಪ್ರಪಂಚದ ದೊಡ್ಡ ದೊಡ್ಡ ಹೆಡ್ಜ್ ಫಂಡ್ಗಳು ಮಾಡ್ತಾ ಬಂದಿದ್ವು. ಇದನ್ನೇ ಫಿನಾನ್ಸ್ ಭಾಷೆಯಲ್ಲಿ ಎನ್ ಕ್ಯಾರಿ ಟ್ರೇಡ್ ಅಂತ ಕರಿತಾ ಇರೋದು. ಜಪಾನ್ನಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ಬಡ್ಡಿ ದರ 0 ಅಥವಾ ನೆಗೆಟಿವ್ ಇತ್ತು. ಸಾಲ ತಗೊಳ್ಳೋಕೆ ಬ್ಯಾಂಕ್ಗೆ ಬಡ್ಡಿ ಕಟ್ಟೋ ಬದಲು ಬ್ಯಾಂಕೇ ನಿಮಗೆ ಕಮ್ಮಿ ಬಡ್ಡಿಗೆ ಸಾಲ ಕೊಡ್ತಾ ಇತ್ತು. ಅಂದರೆ ಸಾಲ ಕೊಟ್ಟು ನಿಮಗೆ ಬಡ್ಡಿನೂ ಕೊಡ್ತಾ ಇತ್ತು ಬ್ಯಾಂಕ್, ಅಥವಾ ನಿಮಗೆ 0 ಬಡ್ಡಿ ಕೊಡ್ತಾ ಇತ್ತು ಅಂತ ಅರ್ಥ. 0 ಆರ್ ನೆಗೆಟಿವ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಇದು ಜಗತ್ತಿನ ಶ್ರೀಮಂತರಿಗೆ ಹಬ್ಬ ಆಗೋಯ್ತು. ಅಮೆರಿಕದ ಇನ್ವೆಸ್ಟರ್ಸ್, ಯುರೋಪ್ನ ಬ್ಯಾಂಕ್ಗಳು ಎಲ್ಲರೂ ಜಪಾನ್ಗೆ ನುಗ್ಗೋದು, ಕಮ್ಮಿ ಬಡ್ಡಿಗೆ ಎನ್ ರೂಪದಲ್ಲಿ ಸಾಲ ಎತ್ತೋದು, ಆ ದುಡ್ಡನ್ನು ತಗೊಂಡು ಹೋಗಿ ಅಮೆರಿಕದ ಬಾಂಡ್, ಭಾರತದ ಷೇರುಗಳು, ರಿಯಲ್ ಎಸ್ಟೇಟ್, ಅಷ್ಟೇ ಯಾಕೆ ರಿಸ್ಕಿ ಅನಿಸೋ ಬಿಟ್ಕಾಯಿನ್ ಮೇಲೂ ಕೂಡ ಸುರಿತಾ ಇದ್ರು. ಜೊತೆಗೆ ಇದು 100-200 ಕೋಟಿ ಲೆಕ್ಕ ಅಲ್ಲ ಸ್ನೇಹಿತರೆ, ಇದು $1 ಟ್ರಿಲಿಯನ್ ಲೆಕ್ಕಾಚಾರ. ಒಂದು ಅಂದಾಜಿನ ಪ್ರಕಾರ 2026ರ ಆರಂಭದಲ್ಲಿ ಈ ಎನ್ ಕ್ಯಾರಿ ಟ್ರೇಡ್ ಮೌಲ್ಯ ಸುಮಾರು $1.7 ಟ್ರಿಲಿಯನ್ ಅಧಿಕ. ಯೋಚನೆ ಮಾಡಿ, ಭಾರತದ ಆರ್ಥಿಕತೆಯ ಸುಮಾರು ಅರ್ಧದಷ್ಟು ಹಣ ಕೇವಲ ಸಾಲದ ಮೇಲೆ ಹತ್ಕೊಂಡು ಪ್ರಪಂಚ ಸುತ್ತಾ ಇದೆ. ಎಲ್ಲ ಚೆನ್ನಾಗಿ ನಡೀತು, ತುಂಬ ಜನರ ಜೀವನ ಬದಲಾಯಿತು, ಇದರಿಂದ ಪಾರ್ಟಿ ನಡೀತಾನೆ ಇತ್ತು. ಎಲ್ಲಿವರೆಗೂ ಅಂದರೆ ಸಾಲ ಕೊಟ್ಟವರು ಸ್ವಾಮಿ ನನ್ನ ದುಡ್ಡು ವಾಪಸ್ ಕೊಡಿ ಅಂತ ಕೇಳೋವರೆಗೂ. ಈಗ ಜಪಾನ್ ಬ್ಯಾಂಕ್ ಬಡ್ಡಿ ದರ ಏರಿಸ್ಬಿಟ್ಟಿದೆ. ಫ್ರೀ ಮನಿ ಪಾರ್ಟಿ ಎಂಡ್ ಆಗ್ತಾ ಇದೆ. ಈಗ ಊಟ ಮಾಡಿದವರೆಲ್ಲ ಬಿಲ್ ಕಟ್ಟೋ ಟೈಮ್ ಬಂದಿದೆ. ಅದೇ ಇವತ್ತಿನ ಮಾರ್ಕೆಟ್ ಕುಸಿತದ ಅಸಲಿ ಕಾರಣ, ಜಪಾನ್ ಸಾಲದ ಗುಟ್ಟು. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ ಬರಬಹುದು, ಜಪಾನ್ ಇಷ್ಟು ದಿನ ಸುಮ್ಮನೆ ಯಾಕಿತ್ತು? ಅವ್ರಿಗೆ ಬುದ್ಧಿ ಇಲ್ವಾ? ಪುಕ್ಸಟ ಯಾಕೆ ಸಾಲ ಕೊಡ್ತಾ ಇದ್ರು ಅಂತ. ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ನಾವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. 1990ಸ್ಗೆ 90ರ ದಶಕಕ್ಕೆ ನಾವು ಹೋಗಬೇಕು. ಅದು ಜಪಾನ್ ಪಾಲಿನ ಕರಾಳ ಅಧ್ಯಾಯ. ಅಲ್ಲಿವರೆಗೂ ಮುಗಿಲೆತ್ತರಕ್ಕೆ ನುಗ್ಗಿ ಹಾರಾಡ್ತಿದ್ದ ಜಪಾನ್ ಆರ್ಥಿಕತೆ
ಒಮ್ಮೆಲೆ ದಡಾರ್ ಅಂತ ಕೆಳಗೆ ಬಿತ್ತು. ಷೇರುಪೇಟೆ ಅರ್ಧಕ್ಕರ್ಧ ಖಾಲಿ ಆಯಿತು. ರಿಯಲ್ ಎಸ್ಟೇಟ್ ಮಣ್ಣು ತಿಂತು. ಆಗ ಜಪಾನ್ಗೆ ಒಂದು ವಿಚಿತ್ರ ಕಾಯಿಲೆ ಬಂತು. ಅದೇ ಡಿಫ್ಲೇಷನ್. ವಸ್ತುಗಳ ಬೆಲೆ ಕಮ್ಮಿ ಆಗ್ತಾ ಹೋಗೋದು. ನಮಗೆ ಕೇಳೋಕ್ಕೆ ಖುಷಿ ಕೊಡುತ್ತಲ್ವಾ, ಪರವಾಗಿಲ್ವಲ್ರಿ, ತುಂಬ ಚಂದ ಅಲ್ರಿ ಅಂಥೇಳಿ. ಆದರೆ ಸ್ನೇಹಿತರೆ, ಆರ್ಥಿಕತೆಗೆ ಕ್ಯಾನ್ಸರ್ ಇದ್ದ ಹಾಗೆ ಇದು. ಎಕಾನಮಿ ಎಕ್ಸ್ಪ್ಯಾಂಡೇ ಆಗೋದಿಲ್ಲ. ವಸ್ತುಗಳ ಬೆಲೆ ಏರಿಕೆ ಆಗೋದು, ಸಂಬಳ ಜಾಸ್ತಿ ಆಗೋದು, ಇನ್ಕಮ್ ಜಾಸ್ತಿ ಆಗೋದು ಎಲ್ಲ ಆಗ್ತಾ 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 ಹೋಗ್ಬೇಕಲ್ವಾ. ಅದೆಲ್ಲ ರಿವರ್ಸ್ ಆದರೆ ಹೇಗಿರುತ್ತೆ, ಅದಾಯಿತು ಜಪಾನ್ನಲ್ಲಿ. ಯಾಕೊತ್ತಾ, ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೆ ಅಂತ ಗೊತ್ತಾದರೆ ಜನ ಇವತ್ತು ಟಿ ವಿ ತಗೊಳ್ಳಲ್ಲ, ನಾಳೆ ಇನ್ನೂ ಕಮ್ಮಿ ಆಗುತ್ತೆ ಆವಾಗ ತಗೊಳ್ಳೋಣ ಅಂತ ಕಾಯ್ತಾರೆ. ನಾಳೆ ಮತ್ತೆ ಕಮ್ಮಿ ಆಗುತ್ತೆ, ಆಗ ನಾಡಿದ್ದು ತಗೊಳ್ಳೋಣ ಅಂತ ಕಾಯ್ತಾರೆ. ಹೀಗೆ ಜನ ಖರ್ಚು ಮಾಡೋದನ್ನೇ ನಿಲ್ಲಿಸ್ತಾರೆ. ಡಿಮಾಂಡ್ ಇಲ್ಲದೆ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗ್ತವೆ, ಜನಕ್ಕೆ ಕೆಲಸ ಹೋಯಿತು. ಇದೆಲ್ಲ ಆಯಿತು ಜಪಾನ್ನಲ್ಲಿ. ಇದರಿಂದ ದೇಶವನ್ನು ಉಳಿಸೋಕೆ ಜಪಾನ್ನ ಈ ಹಿಂದಿನ ಪ್ರಧಾನಿ ದಾಳಿಕೋರನಿಂದ ಹತ್ಯೆಗೀಡಾದ ಶಿನ್ಜೋ ಅಬೆ ಅವರು ಒಂದು ಐಡಿಯಾ ಮಾಡಿದ್ರು. ಅವರು PM ಆಗಿದ್ದಾಗ ಬಡ್ಡಿ ದರವನ್ನು 0 ಮಾಡಿಬಿಡೋಣ, ಆಗಾದರೂ ಜನ ಬ್ಯಾಂಕ್ನಿಂದ ಸಾಲ ತಗೊಂಡು ಖರ್ಚು ಮಾಡಲಿ ಅಂತ. ಇದನ್ನೇ ಅಬೆನಾಮಿಕ್ಸ್ ಅಂತ ಕರೀತಾರೆ. ಆದರೆ ವಿಪರ್ಯಾಸ ನೋಡಿ, ಈ ಕಡಿಮೆ ಬಡ್ಡಿ ದರದ ಲಾಭವನ್ನು ಜಪಾನ್ ಜನರಿಗಿಂತ ಹೆಚ್ಚು ಪಡೆದಿದೆ ಯಾರು ಗೊತ್ತಾ? ವಿದೇಶಿ ಹೂಡಿಕೆದಾರರು. ಇಷ್ಟು ದಿನ ಜಪಾನ್ ಬಡ್ಡಿ ಏರಿಕೆ ಮಾಡದಿರೋದಕ್ಕೆ ಕಾರಣ ಒಂದೇ ವಿಚಾರ, ಎಲ್ಲಿ ಆರ್ಥಿಕತೆ ಮತ್ತೆ ಕುಸಿದು ಹೋಗುತ್ತೋ ಅನ್ನೋ ಹೆದರಿಕೆ. ಆದರೆ ಈಗ ಸ್ಟೋರಿ ಚೇಂಜ್ ಆಗಿದೆ, ಭಯ ಹೋಗಿದೆ. ಅದರ ಜಾಗದಲ್ಲಿ ಇನ್ನೊಂದು ಹೊಸ ಸಿಂಹ ಬಂದಿದೆ. ಆಟ ಬದಲಿಸಿದ ಸನೈ ಟಕೈಚಿ. ಎಸ್, ಸಿಂಹ ಗಂಡಲ್ಲ, ಹೆಣ್ಣು, ಸಿಂಹಿಣಿ. ಜಪಾನ್ ನಾಯಕತ್ವ ಈಗ ಸನೈ ಟಕೈಚಿ ಅವರ ಕೈಯಲ್ಲಿದೆ. ಇವರು ಬರೀ ಮಾತಾಡೋದಲ್ಲ, ಮಾಡಿ ತೋರಿಸೋರು ಇವರು. ಅವ್ರು ಹೇಳಿದ್ರು, ನಮ್ಮ ಕರೆನ್ಸಿ ಯೆನ್ ದಿನೇ ದಿನೇ ವೀಕ್ ಆಗ್ತಿದೆ. $1ಗೆ 152 ಜಪಾನಿ ಯೆನ್ ಕೊಡಬೇಕು. ನಾವು ಆಮದು ಮಾಡಿಕೊಳ್ಳೋ ತೈಲ, ಗ್ಯಾಸ್, ಆಹಾರ ಎಲ್ಲವೂ ದುಬಾರಿ ಆಗ್ತಿದೆ. ಇದೇ ರೀತಿ ಬಿಟ್ಟರೆ ಜಪಾನ್ ಬಿಕಾರಿ ಆಗುತ್ತೆ ಅನ್ನೋದು ಅರ್ಥ ಮಾಡಿಕೊಂಡ್ರು ಅವರು. ಯಾರಿಗೂ ಹೇಳದೆ ಕೇಳದೆ, ಯಾರಿಗೂ ದಾಕ್ಷಿಣ್ಯ ತೋರಿಸಿದೆ ಬಡ್ಡಿ ದರವನ್ನು ಸಡನ್ನಾಗಿ 0 ನಾವು ಸಾಲ ಕೊಡಲ್ಲ, 0.75% ಅಂಥೇಳಿ ರೈಸ್ ಮಾಡಿಬಿಟ್ರು. ಯಾವಾಗ ಜಪಾನ್ ಈ ರೀತಿ ಬಡ್ಡಿ ಏರಿಸ್ಬಿಡ್ತೋ, ಅದು ಜಸ್ಟ್ 1% ಅಲ್ಲ, 0.25% ಅಷ್ಟೇ ಏರಿಸ್ತೋ, ಜಪಾನ್ ಕರೆನ್ಸಿ ಯೆನ್ ಸ್ಟ್ರಾಂಗ್ ಆಗೋಕ್ಕೆ ಶುರುವಾಯಿತು. ಯಾರು ಸಾಲ ತಗೊಂಡು ಬೇರೆ ಕಡೆ ಹೂಡಿಕೆ ಮಾಡಿದ್ರು ಅವ್ರಿಗೀಗ ಡಬಲ್ ಏಟು. ಸಾಲದ ಮೇಲೆ ಬಡ್ಡಿ ಕಟ್ಟಬೇಕು. ಯೆನ್ ಸ್ಟ್ರಾಂಗ್ ಆಗೋದ್ರಿಂದ ಮತ್ತೆ ಸಾಲ ವಾಪಸ್ ತೀರಿಸೋಕೆ ಹೆಚ್ಚು ಡಾಲರನ್ನು ಖರ್ಚು ಕೂಡ ಮಾಡಬೇಕು. ಲಾಭದ ಮಾರ್ಜಿನ್ ಕರಗ್ತಾ ಇದೆ. ಸೊ ಯಾರೆಲ್ಲ ಸಾಲ ಮಾಡಿ ಕುಣಿತಾ ಇದ್ರು ಅವರೆಲ್ಲ ಈಗ ಆಟ ನಿಲ್ಲಿಸಿ ಅಯ್ಯೋ ಸಾಲ ತೀರಿಸಿದ್ರೆ ಸಾಕು ಅಂತ ಮನೆ ಕಡೆ ಓಡ್ತಾ ಇದ್ದಾರೆ. ಈ ಓಟವೇ ಮಾರ್ಕೆಟ್ನ ಪತನಕ್ಕೆ ಇನ್ನಷ್ಟು ಕುಮ್ಮಕ್ಕು ಕೊಡ್ತಾ ಇದೆ. ಸ್ನೇಹಿತರೆ, 2024 ಆಗಸ್ಟ್ನಲ್ಲಿ ಒಮ್ಮೆಲೆ ಯೆನ್ ಸ್ಟ್ರಾಂಗ್ ಆದಾಗ ನಿಫ್ಟಿ 3% ಕುಸಿದು ಬಿಟ್ಕಾಯಿನ್ 15% ಬಿದ್ದು ಹೋಗಿತ್ತು. ಈಗ ಅದೇ ಆಟ ಇನ್ನೊಮ್ಮೆ ಶುರುವಾಗಿದೆ, ಆದರೆ ಈ ಬಾರಿ ಇನ್ನೂ ದೊಡ್ಡದು. ಇದನ್ನು ಫಿನಾನ್ಷಿಯಲ್ ಭಾಷೆಯಲ್ಲಿ ಕ್ಯಾರಿ ಟ್ರೇಡ್ ಅನ್ವೈಂಡಿಂಗ್ ಅಂತ ಇದ್ದಾರೆ. ಯೆನ್ ಕ್ಯಾರಿ ಟ್ರೇಡ್ ಆಗ್ತಾ ಇತ್ತು, ಈಗ ಯೆನ್ ಕ್ಯಾರಿ ಟ್ರೇಡ್ ಅನ್ವೈಂಡಿಂಗ್ ಆಗ್ತಾ ಇದೆ. ತುಂಬ ಟೆಕ್ನಿಕಲ್ ಆಗಿ ಬೇಡ, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಬ್ಬ ಇನ್ವೆಸ್ಟರ್ ಇದ್ದಾರೆ. ಆತ ಜಪಾನ್ನಲ್ಲಿ ಸಾಲ ಮಾಡಿ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಆ್ಯಪಲ್ಲೋ ಎನ್ವಿಡಿಯಾನೋ ಅಲ್ಲೆಲ್ಲ ಶೇರ್ ತೊಗೊಂಡಿರ್ತಾರೆ. ಈಗ ಜಪಾನ್ ಬ್ಯಾಂಕ್ ಸಾಲ ವಾಪಸ್ ಕೇಳ್ತಿದೆ. ಆತ ಏನು ಮಾಡ್ತಾನೆ, ತನ್ನ ಹತ್ತಿರ ಇರುವ ಆ್ಯಪಲ್ ಎನ್ವಿಡಿಯಾ ಶೇರುಗಳನ್ನು ಮಾರಿಬಿಟ್ಟು ಬಂದಿರೋ ದುಡ್ಡನ್ನು ಜಪಾನಿಗೆ ಕಳಿಸ್ತಾನಲ್ವಾ. ಯಾವಾಗ ಎಲ್ಲರೂ ಒಟ್ಟಿಗೆ ಇದನ್ನು ಮಾಡೋಕ್ಕೆ ಬರ್ತಾರೋ ಅವಾಗ ಏನಾಗುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಇವತ್ತು ಅಮೆರಿಕದ ನ್ಯಾಸ್ಡ್ಯಾಕ್, ಭಾರತದ ಮಾರ್ಕೆಟ್ಗಳು ಹಾಗೂ ಜಗತ್ತಿನಾದ್ಯಂತ ಮಾರ್ಕೆಟ್ಗಳಲ್ಲಿ ಇದರ ಪರಿಣಾಮ ಈ ರೀತಿ ಆಗ್ತಾ ಇದೆ. ಇನ್ನೂ ಭಯಾನಕ ವಿಚಾರ ಗೊತ್ತಾ ನಿಮಗೆ ಸ್ನೇಹಿತರೆ, ಜಪಾನ್ ಅಮೆರಿಕದ ಅತಿ ದೊಡ್ಡ ಸಾಲದಾತ, ಲಾರ್ಜೆಸ್ಟ್ ಹೋಲ್ಡರ್ ಆಫ್ US ಡೆಟ್. ಸುಮಾರು $1.2 ಟ್ರಿಲಿಯನ್ ಮೌಲ್ಯದ ಅಮೆರಿಕನ್ ಬಾಂಡ್ಗಳನ್ನು ಖರೀದಿ ಮಾಡಿಟ್ಕೊಂಡು ಅಮೆರಿಕಕ್ಕೆ ಸಾಲ ಕೊಟ್ಟಿದ್ದಾರೆ ಜಪಾನ್ನವರು. ಈಗ ಜಪಾನ್ ದುಡ್ಡು ಬೇಕು ಅಂತ ಆ ಬಾಂಡ್ಗಳನ್ನು ಮಾರ್ಕೆಟಿಗೆ ಬಿಸಾಕಿ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರೆ ಅಮೆರಿಕದ ಆರ್ಥಿಕತೆನೇ ಅಲುಗಾಡುತ್ತೆ. ಅಲ್ಲಿ ಮನೆ ಸಾಲ, ಕಾರ್ ಲೋನ್ ಎಲ್ಲವೂ ಗಗನಕ್ಕೇರುತ್ತೆ. ರಿಸೆಷನ್ ಅಥವಾ ಆರ್ಥಿಕ ಹಿಂಜರಿತದ ಅಪಾಯ ಉಂಟಾಗುತ್ತೆ ಅಮೆರಿಕಗೆ. ಏನೋ ಕ್ರಿಪ್ಟೋ ಕಥೆ ಅಂತೂ ಕೇಳೋದೇ ಬೇಡ. ಬಿಟ್ ಕಾಯಿನ್ ಇಷ್ಟು ದಿನ ಯಾಕಷ್ಟು ಮೇಲಕ್ಕೆ ಹೋಯಿತು, ಅದಕ್ಕೆ ಆಕ್ಸಿಜನ್ ಆಗಿದ್ದಿದೆ ಚೀಪ್ ಲೋನ್. ಬಿಟ್ ಕಾಯಿನ್ ಏರಿಳಿತಕ್ಕೂ ಯೆನ್ಗೂ 73% ಕೋ ರಿಲೇಷನ್ ಇದೆ. 30 to 50% ಬಿಟ್ ಕಾಯಿನ್ ಖರೀದಿ ಆಗೋದು ಜಪಾನ್ನ ಯೆನ್ನಿಂದ. ಈಗ ಪೈಪ್ ಲೈನ್ ಬಂದಾಗಿದೆ, ನೀರು ಬರ್ತಾ ಇಲ್ಲ, ಆಕ್ಸಿಜನ್ ಕಟ್ ಆಗಿದೆ. ಜನವರಿ 2026ರಲ್ಲಿ ಬಿಟ್ ಕಾಯಿನ್ ಬೆಲೆ ಏರಿಳಿತ ಕಾಣ್ತಿರೋದಕ್ಕೂ ಕೂಡ ಇದೇ ಕಾರಣ. ಆಲ್ರೆಡಿ ಸುಮಾರು ಬಿತ್ತು, ಇನ್ನೂ 20-30% ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ರಿಸ್ಕ್ ತೆಗೆದುಕೊಳ್ಳೋ ಟೈಮ್ ಅಲ್ಲ, ಸೇಫ್ ಆಗಿರೋ ಟೈಮ್ ಅಂತ ಹೂಡಿಕೆದಾರರಿಗೆ ಭಯ ಶುರುವಾಗಿದೆ. ಭಾರತದ ಕಥೆ ಏನು, ನಿಫ್ಟಿ ಬೀಳುತ್ತಾ? ಎಸ್, ನಮಗೇನು ಅಮೆರಿಕ ಬಿಡಿ, ನಮ್ಮದೇನು ಬೆಂಗಳೂರು, ಮುಂಬೈ, ನಮ್ಮ ಷೇರುಪೇಟೆ ಸ್ಟೋರಿ ಏನು. ಜನವರಿ ತಿಂಗಳ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಕಣ್ಣಾಮುಚ್ಚಾಲೆ ನೀವು ನೋಡಿರ್ಬೋದು. ಒಂದಿನ ಮೇಲೆ ಒಂದಿನ ಕೆಳಗೆ, ಓವರ್ ಆಲ್ ಅಡ್ಡಡ್ಡ ಅಥವಾ ಸ್ವಲ್ಪ ಡೌನೇ. ಇದಕ್ಕೆ ಕಾರಣ FIIs ಅಂದರೆ ವಿದೇಶಿ ಹೂಡಿಕೆದಾರರು. ಅವರಿಗೂ ಅರ್ಜೆಂಟಾಗಿ ದುಡ್ಡು ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಭಾರತದಲ್ಲಿ ತಾವು ಹೂಡಿಕೆ ಮಾಡಿರೋ ಷೇರುಗಳನ್ನು ಮಾರಿ ಸೂಟ್ ಕೇಸ್ ಪ್ಯಾಕ್ ಮಾಡಿಕೊಂಡು ಜಪಾನ್ ಕಡೆಗೆ
ತಗೊಳ್ರಿ ನಿಮ್ಮ ದುಡ್ಡು ಅಂತ ವಾಪಸ್ ಕೊಡೋಕೆ ಹೋಗ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಡೇಟಾ ಪ್ರಕಾರ ಕೇವಲ ಜನವರಿ ತಿಂಗಳಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಹಣ ಭಾರತದಿಂದ ಹೊರಗೆ ಹೋಗಿದೆ. ಹೀಗಾಗಿ ಮಾರ್ಕೆಟ್ ಮೇಲೆ ಹೋಗೋಣ ಅಂತ ಟ್ರೈ ಮಾಡಿದ್ರೂ ಕೂಡ ಕಾಲು ಹಿಡಿದು ಜಗದಂಗೆ ಯಾರೋ ಕೆಳಗೆ ಹೋಗ್ತಾ ಇದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ 2-5% ಕರೆಕ್ಷನ್ ಆಗೋ ಸಾಧ್ಯತೆ ಇನ್ನೂ ಇದೆ ಅಂತ ಹೇಳಿ ಕೆಲ ತಜ್ಞರು ಪ್ರಿಡಿಕ್ಷನ್ ಕೊಡ್ತಾ ಇದ್ದಾರೆ. ನಮ್ದಲ್ಲ, ಇದು ಹೂಡಿಕೆ ಸಲಹೆ ಕೂಡ ಅಲ್ಲ, ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇದೆ. ರೂಪಾಯಿ ಮೌಲ್ಯ ಕುಸಿತ ಆದಾಗ ನಿಮ್ಮ ಪಾಕೆಟ್ ಮೇಲೆ ಡೈರೆಕ್ಟ್ ಅಟ್ಯಾಕ್ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ನಾವು ಆಯಿಲ್ ತರಿಸೋದು ಡಾಲರ್ ಕೊಟ್ಟು, ರೂಪಾಯಿ ವೀಕ್ ಆದರೆ ಪೆಟ್ರೋಲ್ ಬೆಲೆ ಇರುತ್ತೆ. ಪೆಟ್ರೋಲ್ ಏರಿದ್ರೆ ತರಕಾರಿಯಿಂದ ಹಿಡಿದು ಬಸ್ಸಿನ ಟಿಕೆಟ್ವರೆಗೆ ಎಲ್ಲವೂ ಏರಿಕೆಯಾಗುತ್ತೆ. ಎಲೆಕ್ಟ್ರಾನಿಕ್ಸ್, ಮೊಬೈಲ್, ಲ್ಯಾಪ್ಟಾಪ್ ಬೆಲೆ ಜಾಸ್ತಿ ಆಗುತ್ತೆ. ಆಟೋಮೊಬೈಲ್, ವಿಶೇಷವಾಗಿ ಮಾರುತಿ ಸುಜುಕಿ ತರಹದ ಕಂಪನಿಗಳಿಗೆ ಹೊಡೆತ. ಯಾಕಂದರೆ ಇವರು ಜಪಾನ್ನಿಂದ ಬಿಡಿ ಭಾಗಗಳನ್ನು ತರಿಸ್ತಾರೆ. ಅಲ್ಲಿ ಏನು ರೇಟ್ ಜಾಸ್ತಿ ಆದರೆ ಇಲ್ಲಿ ಕಾರ್ ರೇಟ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ಆದರೆ ಕತ್ತಲಲ್ಲಿ ಒಂದು ಸಣ್ಣ ಬೆಳಕು ಕೂಡ ಇದೆ, ಸಿಲ್ವರ್ ಲೈನಿಂಗ್. ಜಪಾನ್ ಮತ್ತು ಚೀನಾ ಸಂಬಂಧ ಹಳಿಸ್ತಾ ಇದೆ. ಹೀಗಾಗಿ ಜಪಾನ್ ಕಂಪನಿಗಳು ಚೀನಾದಿಂದ ಹೊರಬಂದು ಭಾರತದಲ್ಲಿ ಫ್ಯಾಕ್ಟರಿ ಹಾಕೋಕೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ. ಲಾಂಗ್ ಟರ್ಮ್ನಲ್ಲಿ ನಮಗೆ ಈ ಬೆಳವಣಿಗೆ ಲಾಭ ಆಗ್ಬೋದು. ಆದರೆ ಎನ್ ಕ್ಯಾರಿ ಟ್ರೇಡ್ ಅನ್ವೈಂಡಿಂಗ್ನಿಂದ ಜಗತ್ತು ಒಂದು ಸಲ ಶೇಕ್ ಆಗಿರೋದು, ಆಗ್ತಾ ಇರೋದು ಅಷ್ಟೇ ಸತ್ಯ. ಹಾಗಿದ್ರೆ ಮುಂದೇನು? 2026ರಲ್ಲಿ ಏನಾಗ್ಬೋದು? ತಜ್ಞರ ಪ್ರಕಾರ ಜಪಾನ್ ಇಲ್ಲಿಗೆ ನಿಲ್ಲಿಸಲ್ಲ. 2026ರಲ್ಲಿ ಇನ್ನೂ 1-3 ಬಾರಿ ಬಡ್ಡಿ ಏರಿಸೋ ಸಾಧ್ಯತೆ ಇದೆ. ಅಂದರೆ ಈಸಿ ಮನಿ ಎರಾ ಈಸ್ ಓವರ್. ಹಣ ಇನ್ನು ಮುಂದೆ ಸುಲಭವಾಗಿ ಜಪಾನಿಂದ ಹೊರಗೆ ಹರಿಯಲ್ಲ. 2008 ತರಹದ ಮತ್ತೊಂದು ಗ್ಲೋಬಲ್ ಕ್ರೈಸಿಸ್ ಆಗುತ್ತೆ ಇದರಿಂದ. ಸದ್ಯಕ್ಕೆ ಅಷ್ಟೆಲ್ಲ ಭಯ ಬೇಡ ಅಂತ ತಜ್ಞರು ಹೇಳ್ತಿದ್ದಾರೆ. ಯಾಕಂದರೆ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ಅವಾಗಿನಗಿಂತ ಇವಾಗ ಸ್ಮಾರ್ಟ್ ಆಗಿವೆ. ಫಿನಾನ್ಷಿಯಲ್ ಕ್ರೈಸಿಸ್ ಆಗಬೇಕು ಅಂದರೂ ಆಗಕ್ಕೆ ಇವರು ಬಿಡೋದಿಲ್ಲ, ಏನಾದರೂ ಮಾಡ್ತಾರೆ, ಕಂಟ್ರೋಲ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂತ. ಸೊ ಫೈನಲಿ ಸ್ನೇಹಿತರೆ, ಅದಕ್ಕೆ ಹೇಳೋದು ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ. ಒಂದೇ ಕಡೆ ಎಲ್ಲ ಹಣವನ್ನು ಹಾಕೋದು ಯಾವತ್ತೂ ಕೂಡ ರಿಸ್ಕಿನೇ. ಆಸೆಟ್ ಅಲೋಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಈಕ್ವಿಟಿ, ಒಂದೇ ಕಂಟ್ರಿ ಈಕ್ವಿಟಿ ಅಂದರೆ, ಅಥವಾ ಬರೀ ಈಕ್ವಿಟಿ ಮಾತ್ರ ಹಾಕ್ತೀನಿ, ಬೇರೆ ಯಾವುದೇ ಥರದ ಅಸೆಟ್ ಕ್ಲಾಸಸ್, ಅದು ಗೋಲ್ಡ್, ಸಿಲ್ವರ್, ಆಮೇಲೆ ರಿಯಲ್ ಎಸ್ಟೇಟ್, ಯಾವುದ್ರಲ್ಲೂ ನನಗೆ ಆಸಕ್ತಿನೇ ಇಲ್ಲ, ಬರೀ ಈಕ್ವಿಟಿ. ಡೆಟ್, ಫಿಕ್ಸೆಡ್ ಡೆಪಾಸಿಟ್ ನಾನು ಮೂಸೋದೇ ಇಲ್ಲ. ಅಗ್ರೆಸಿವ್ ಇನ್ವೆಸ್ಟರ್, ಅದು ಅಷ್ಟು ಯಾವ ಥರ ಹರ್ಟ್ ಮಾಡೇ ಮಾಡುತ್ತೆ. ಅದು ಅಸೆಟ್ ಅಲೋಕೇಶನ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ. ಹಾಗೆ ಸ್ನೇಹಿತರೆ, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋಕ್ಕೆ ಸಾಲ ಮಾಡೋದು, ಅವ್ರಿಗೂ ಕೂಡ ಇದು ಒಂದು ದೊಡ್ಡ ಪಾಠ. ಇದು ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿರಬೇಕು. ಯಾವತ್ತೂ ಕೂಡ ಲಾಂಗ್ ಟರ್ಮ್ ಹೊರೈಝಾನ್ ಇಟ್ಕೊಂಡಿರಬೇಕು. ಆವಾಗ ಈ ಥರ ಸಾಕಷ್ಟು ಏರಿಳಿತಗಳು ಆಗ್ತಾ ಇದ್ರೂ ಕೂಡ ಓವರ್ ದ ಪೀರಿಯಡ್ ಆಫ್ 5, 10, 15 years ನಿಮಗೆ ವಿತ್ ಅಸೆಟ್ ಅಲೋಕೇಶನ್ ನಿಮಗೆ ನಿರಾಸೆ ಆಗೋ ಚಾನ್ಸಸ್ ಕಮ್ಮಿ ಅಂಥೇಳಿ ತಜ್ಞರು ಹೇಳ್ತಾರೆ. ಸೊ ಈಗ ನಿಮ್ಮ ಒಪಿನಿಯನ್ ಏನು ಈ ಎನ್ ಕ್ಯಾರಿ ಟ್ರೇಡ್ ಅನ್ವೈಂಡಿಂಗ್ಗೆ ಸಂಬಂಧಪಟ್ಟಂತೆ? ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ ವಿಡಿಯೋ ಕೆಳಗಡೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.